ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹನುಮಂತನಿಂದ ಅಕಂಪನನ ಸಂಹಾರ ಎಂಬ 56ನೆಯ ಸರ್ಗಕ್ಕೆ ಸ್ವಾಗತ. ತದ್ದೃಷ್ಟ್ವಾ ಸುಮಹತ್ಕರ್ಮ ಕೃತಂ ವಾನರ ಸತ್ತಮೈಃ ಕ್ರೋಧಮಾಹಾರಯಾಮಾಸ ಯುಧಿತೀರ್ವ ಮಕಂಪನಃ. ಯುದ್ಧ ಭೂಮಿಯಲ್ಲಿ ಕುಮುದನೆ ಮೊದಲಾದ ವಾನರ ಶ್ರೇಷ್ಠರು ಮಾಡಿದ ರಾಕ್ಷಸರ ಮಹಾಸಂಹಾರ ಕಾರ್ಯವನ್ನು ನೋಡಿದ ಅಕಂಪನನ ಕೋಪವು ಮಿತಿಮೀರಿತು. ಶತ್ರುಗಳು ಎಸಗಿದ ಸಂಹಾರ ಕ್ರಿಯೆಯನ್ನು ನೋಡಿ ಅವನ ಶರೀರವೆಲ್ಲವೂ ಕೋಪದಿಂದ ಉರಿಯತೊಡಗಿತು. ಉತ್ತಮವಾದ ಧನುಸ್ಸನ್ನು ಅಲ್ಲಾಡಿಸುತ್ತಾ ಸಾರಥಿಗೆ ಹೇಳಿದನು, ಸಾರಥಿಯೇ, ಬಲಿಷ್ಠರಾದ ಈ ವಾನರ ನಾಯಕರು ನಮ್ಮ ಕಡೆಯ ರಾಕ್ಷಸರನ್ನು ಅಪಾರ ಸಂಖ್ಯೆಯಲ್ಲಿ ಸಂಹರಿಸುತ್ತಿದ್ದಾರೆ. ನೀನೀಗ ಬಹಳ ಶೀಘ್ರವಾಗಿ ರಥವನ್ನು ತಲುಪಿಸು. ಈ ವಾನರರು ಮಹಾಬಲಿಷ್ಠರಾಗಿದ್ದಾರೆ, ಭಯಂಕರವಾದ ಕೋಪವುಳ್ಳವರಾಗಿದ್ದಾರೆ. ವೃಕ್ಷ ಪರ್ವತಗಳೇ ಮುಂತಾದ ಆಯುಧಗಳನ್ನು ಹಿಡಿದು ನನ್ನ ಮುಂದೆ ನಿಂತಿದ್ದಾರೆ. ಸಮರ ಶ್ಲಾಘಿಗಳಾದ ಈ ಎಲ್ಲರನ್ನೂ ನಾನು ಸಂಹರಿಸಬೇಕೆಂದಿದ್ದೇನೆ. ಇವರು ಸಮಸ್ತ ರಾಕ್ಷಸ ಸೈನಿಕರನ್ನು ಸಂಹಾರ ಮಾಡುವಂತೆ ಕಾಣುತ್ತಿದೆ. ಬಳಿಕ ವೇಗವಾಗಿ ಹೋಗುವ ಕುದುರೆಗಳಿಂದ ಸಜ್ಜಾಗಿದ್ದ ರಥದಲ್ಲಿ ಕುಳಿತು ರಥಿಗಳಲ್ಲಿ ಶ್ರೇಷ್ಠನಾದ ಅಕಂಪನನು ಬಹಳ ದೂರದಿಂದಲೇ ವಾನರ ನಾಯಕರನ್ನು ಬಾಣಗಳ ಸಮೂಹಗಳಿಂದ ಆಕ್ರಮಿಸಿದನು. ಅಕಂಪನನ ಬಾಣಗಳಿಂದ ಗಾಯಗೊಂಡ ಎಲ್ಲ ವಾನರರು ಪಲಾಯನ ಮಾಡಿದರು. ವಾನರರಿಗೆ ಅವನ ಎದುರಾಗಿ ನಿಲ್ಲಲೇ ಸಾಧ್ಯವಾಗಲಿಲ್ಲ. ಹೀಗಿರುವಾಗ ಯುದ್ಧ ಮಾಡಲು ಹೇಗೆ ಸಾಧ್ಯವಾದೀತು? ಅಕಂಪನನ ಬಾಣಗಳ ಪ್ರಹಾರಗಳಿಂದ ಮೃತ್ಯುವಶರಾದ ಮತ್ತು ಗಾಯಗೊಂಡು ಭಯದಿಂದ ಓಡುತ್ತಿರುವ ವಾನರ ಸೈನಿಕರನ್ನು ನೋಡಿ ಮಹಾಬಲನಾದ ಹನುಮಂತನು ತನ್ನ ಜ್ಞಾತಿ ಬಾಂಧವರ ಸಹಾಯಕ್ಕಾಗಿ ಅಕಂಪನನನ್ನು ಎದುರಿಸಿ ನಿಂತನು. ಮಹಾಕಪಿಯಾದ ಹನುಮಂತನು ತಮ್ಮ ನೆರವಿಗೆ ಬಂದುದನ್ನು ನೋಡಿ ಕಪಿಶ್ರೇಷ್ಠರೆಲ್ಲರೂ ಒಟ್ಟಾಗಿ ಅತ್ಯಂತ ಹರ್ಷದಿಂದ ಹನುಮಂತನನ್ನು ಸುತ್ತುವರಿದು ನಿಂತರು. ಹನುಮಂತನು ಅಕಂಪನನೊಡನೆ ಯುದ್ಧ ಮಾಡಲು ನಿಂತಿರುವುದನ್ನು ನೋಡಿ ವಾನರ ಶ್ರೇಷ್ಠರಿಗೆ ವಿಶೇಷವಾದ ಬಲವೇ ಬಂದಂತಾಯಿತು. ಮಹಾಬಲಿಷ್ಠನಾದ ಅವನನ್ನು ಆಶ್ರಯಿಸಿ ಅವರು ಬಲಿಷ್ಠರೇ ಆದರು. ಅಕಂಪನನು ತನ್ನ ಮುಂದೆ ನಿಂತಿರುವ ಪರ್ವತದಂತೆ ವಿಶಾಲಕಾಯನಾಗಿದ್ದ ಹನುಮಂತನನ್ನು ನೋಡಿ ಮಹೇಂದ್ರನು ಪರ್ವತಗಳ ಮೇಲೆ ಮಳೆಗರೆಯುವಂತೆ ಹನುಮಂತನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು. ಶರೀರದ ಮೇಲೆ ಸತತವಾಗಿ ಬೀಳುತ್ತಿದ್ದ ಬಾಣಗಳ ವಿಷಯವಾಗಿ ಹನುಮಂತನು ಲೆಕ್ಕಿಸಲೇ ಇಲ್ಲ. ಮಹಾಬಲನಾದ ಹನುಮಂತನು ಅಕಂಪನನನ್ನು ಸಂಹರಿಸಲೇಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿದನು. ಮಹಾ ತೇಜಸ್ವಿಯಾದ ಹನುಮಂತನು ಗಹಗಹಿಸಿ ನಗುತ್ತಾ ಭೂಮಿಯನ್ನೇ ನಡುಗಿಸಿಬಿಡುವನೋ ಎಂಬಂತೆ ಹೆಜ್ಜೆಗಳನ್ನಿಡುತ್ತಾ ಸೇನಾಪತಿಯ ಕಡೆಗೆ ಧಾವಿಸಿದನು. ಆ ಸಮಯದಲ್ಲಿ ಘೋರವಾಗಿ ಗರ್ಜನೆ ಮಾಡುತ್ತಿದ್ದ, ತೇಜಸ್ಸಿನಿಂದ ದೇದೀಪ್ಯಮಾನನಾಗಿ ಕಾಣುತ್ತಿದ್ದ ಹನುಮಂತನ ರೂಪವು ಪ್ರಜ್ವಲಿಸುವ ಯಜ್ಞೇಶ್ವರನ ರೂಪದಂತೆಯೇ ಇದ್ದಿತು. ಅಕಂಪನನ ಬಳಿಗೆ ಹೋಗುತ್ತಲೇ ತನ್ನ ಬಳಿಯಲ್ಲಿ ಯಾವ ಆಯುಧವೂ ಇಲ್ಲವೆಂಬುದು ಸ್ಮರಣೆಗೆ ಬಂದಿತು. ಒಡನೆಯೇ ಹನುಮಂತನು ಶೀಘ್ರವಾಗಿ ಅಲ್ಲಿಯೇ ಇದ್ದ ಪರ್ವತವೊಂದನ್ನು ಕಿತ್ತು ಕೈಯಲ್ಲಿ ಹಿಡಿದುಕೊಂಡನು. ಅಂತಹ ದೊಡ್ಡ ಪರ್ವತವನ್ನು ಒಂದೇ ಕೈಯಲ್ಲಿ ಹಿಡಿದು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಾ ರಭಸದಿಂದ ಎಸೆಯುವ ಸಲುವಾಗಿ ಆ ಪರ್ವತವನ್ನು ಹಿಂದಕ್ಕೂ ಮುಂದಕ್ಕೂ ಓಲಾಡಿಸುತ್ತಾ ವಜ್ರಾಯುಧವನ್ನು ಹಿಡಿದು ಇಂದ್ರನು ನಮುಚಿಯನ್ನು ಹಿಂಬಾಲಿಸಿದಂತೆ ರಾಕ್ಷಸೇಂದ್ರನಾದ ಅಕಂಪನನ ಕಡೆಗೆ ಧಾವಿಸಿದನು. ಹನುಮಂತನು ಪರ್ವತ ಶಿಖರವನ್ನೆತ್ತಿಕೊಂಡು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಅಕಂಪನನು ದೂರದಿಂದಲೇ ಅರ್ಧಚಂದ್ರಗಳೆಂಬ ಮಹಾಬಾಣಗಳಿಂದ ಹನುಮಂತನ ಕೈಲಿದ್ದ ಪರ್ವತವನ್ನು ಸೀಳಿಬಿಟ್ಟನು. ಪರ್ವತ ಶಿಖರವು ರಾಕ್ಷಸನ ಬಾಣಗಳ ಪ್ರಹಾರದಿಂದ ಆಕಾಶದಲ್ಲಿಯೇ ನುಚ್ಚು ನೂರಾಗಿ ಕೆಳಗೆ ಬಿದ್ದುದನ್ನು ನೋಡಿ ಹನುಮಂತನು ಅತ್ಯಂತ ಕ್ರುದ್ಧನಾದನು. ರೋಷದಿಂದಲೂ ದರ್ಪದಿಂದಲೂ ಕೂಡಿದ್ದ ಮಹಾದ್ಯುತಿವಂತನಾದ ಹನುಮಂತನು ಮಹಾಪರ್ವತದಂತೆ ಎತ್ತರವಾಗಿದ್ದ ಅಶ್ವಕರ್ಣವೆಂಬ ವೃಕ್ಷದ ಬಳಿಗೆ ಹೋಗಿ ಬುಡ ಸಹಿತವಾಗಿ ಕಿತ್ತು ಆ ವೃಕ್ಷವನ್ನು ಕೈಯಲ್ಲಿ ಹಿಡಿದು ಪ್ರಸನ್ನ ಚಿತ್ತನಾಗಿ ಗರಗರನೆ ತಿರುಗಿಸುತ್ತಾ ಅತ್ಯಂತ ಕ್ರುದ್ಧನಾಗಿ ಬಹಳ ವೇಗವಾಗಿ ಅಕಂಪನನ ಕಡೆಗೆ ಓಡುತ್ತಿದ್ದನು. ಹಾಗೆ ಓಡುತ್ತಿದ್ದಾಗಲೇ ಅವನ ತೊಡೆಯಿಂದ ಹುಟ್ಟಿದ ಗಾಳಿಯು ಸಮೀಪದಲ್ಲಿದ್ದ ಅನೇಕ ವೃಕ್ಷಗಳನ್ನು ಬುಡಮೇಲು ಮಾಡಿತು. ಅವನ ಕಾಲುಗಳ ಸಂಘಟನೆಗಳಿಂದ ಭೂಮಿಯನ್ನೇ ಸೀಳಿಕೊಂಡು ಮುಂದೆ ಹೋಗುತ್ತಿದ್ದನು. ಮಾವಟಿಗರಿಂದ ಕೂಡಿದ ಆನೆಗಳನ್ನು, ರಥಿಗಳಿಂದ ಕೂಡಿದ ರಥಗಳನ್ನು, ಪದಾತಿಗಳಾದ ರಾಕ್ಷಸರನ್ನು ಅಶ್ವಕರ್ಣ ವೃಕ್ಷದಿಂದ ಪ್ರಹರಿಸಿ ಸಂಹರಿಸಿದನು. ಅಂತಕನಂತೆಯೇ ಮಹಾಕ್ರುದ್ಧನಾಗಿದ್ದ ವೃಕ್ಷವನ್ನು ಹಿಡಿದಿದ್ದ ಪ್ರಾಣಾಪಹಾರಕನಾದ ಹನುಮಂತನನ್ನು ನೋಡಿ ರಾಕ್ಷಸರು ಓಡಲು ಪ್ರಾರಂಭಿಸಿದರು. ಶತ್ರುಗಳ ಮೇಲೆ ಸತತವಾಗಿ ಆಕ್ರಮಣ ಮಾಡುತ್ತಿದ್ದ ಕ್ರುದ್ಧನಾಗಿದ್ದ ರಾಕ್ಷಸರಿಗೆ ಭಯವನ್ನುಂಟು ಮಾಡುತ್ತಿದ್ದ ಹನುಮಂತನನ್ನು ವೀರನಾದ ಅಕಂಪನನು ನೋಡಿ ಕ್ಷೋಭೆಗೊಂಡು ಗಟ್ಟಿಯಾಗಿ ಗರ್ಜನೆ ಮಾಡಿದನು.
ಮರುಕ್ಷಣದಲ್ಲಿಯೇ ರಾಕ್ಷಸ ಸೇನಾಪತಿಯು ದೇಹವನ್ನೇ ಸೀಳಿ ಹಾಕುವ ಹರಿತವಾದ 14 ಬಾಣಗಳಿಂದ ಮಹಾವೀರ್ಯನಾದ ಹನುಮಂತನನ್ನು ಗಾಯಗೊಳಿಸಿದನು. ಹೀಗೆ ಅಕಂಪನನು ಪ್ರಯೋಗಿಸಿದ ಬಾಣಗಳಿಂದಲೂ ನಿಶ್ಚಿತವಾದ ಶಕ್ತಿಯಾಯುಧಗಳಿಂದಲೂ ವ್ಯಾಪ್ತನಾಗಿದ್ದ ಹನುಮಂತನು ವೃಕ್ಷಗಳಿಂದ ತುಂಬಿರುವ ಪರ್ವತದಂತೆಯೇ ಪ್ರಕಾಶಿಸಿದನು. ಅವನ ಶರೀರವೆಲ್ಲವೂ ರಕ್ತದಿಂದ ತೊಯ್ದು ಹೋಗಿದ್ದಿತು. ಆ ಸಮಯದಲ್ಲಿ ಮಹಾಬಲನಾದ ಮಹಾವೀರ್ಯನಾದ ಮಹಾಕಾಯನಾದ ಹನುಮಂತನು ಹೂಗಳು ಅರಳಿರುವ ಅಶೋಕ ವೃಕ್ಷದಂತೆಯೋ ಹೊಗೆ ಇಲ್ಲದ ಬೆಂಕಿಯಂತೆಯೋ ಪ್ರಕಾಶಿಸಿದನು. ಅನಂತರ ಹನುಮಂತನು ಮತ್ತೊಂದು ವೃಕ್ಷವನ್ನು ಕಿತ್ತು ಅತ್ಯಂತ ವೇಗವಾಗಿ ಅದು ತಿರುಗಿಸುತ್ತಾ ರಾಕ್ಷಸೇಂದ್ರನಾದ ಅಕಂಪನನ ತಲೆಯಲ್ಲಿ ಪ್ರಹರಿಸಿದನು. ಕೋಪಿಷ್ಠನಾಗಿದ್ದ ಮಹಾತ್ಮನಾದ ವಾನರೇಂದ್ರನಾದ ಹನುಮಂತನಿಂದ ವೃಕ್ಷಾಯುಧದಿಂದ ಪ್ರಹರಿಸಲ್ಪಟ್ಟ ರಾಕ್ಷಸನು ಸತ್ತು ಕೆಳಗುರುಳಿದನು. ಭೂಕಂಪವಾದಾಗ ಮರಗಳು ನಡುಗುವಂತೆ ರಾಕ್ಷಸೇಂದ್ರನಾದ ಅಕಂಪನನು ಹತನಾಗಿ ಕೆಳಕ್ಕೆ ಬಿದ್ದೊಡನೆಯೇ ಎಲ್ಲ ರಾಕ್ಷಸರು ವ್ಯಥಿತರಾದರು. ವಾನರರಿಂದ ಹಿಮ್ಮೆಟ್ಟಿಸಲ್ಪಟ್ಟು ಪರಾಜಿತರಾದ ಎಲ್ಲ ರಾಕ್ಷಸರು ಆಯುಧಗಳನ್ನು ಎಸೆದು ಭಯಗೊಂಡು ಲಂಕೆಗೆ ಪಲಾಯನ ಮಾಡಿದರು. ಹೀಗೆ ಪಲಾಯನ ಮಾಡುತ್ತಿದ್ದಾಗ ಅವರ ತಲೆಗೂದಲುಗಳು ಬಿಚ್ಚಿ ಹೋಗಿದ್ದವು. ಎಲ್ಲರೂ ಬಹಳವಾಗಿ ಗಾಬರಿಗೊಂಡಿದ್ದರು, ಉತ್ಸಾಹ ಶೂನ್ಯರಾಗಿದ್ದರು. ಭಯದಿಂದಾಗಿ ಅವರ ಶರೀರಗಳಲ್ಲಿ ಬೆವರು ಸುರಿಯುತ್ತಿದ್ದಿತು. ಒಬ್ಬರ ಮೇಲೆ ಮತ್ತೊಬ್ಬರು ಬೀಳುತ್ತಿದ್ದರು. ದಿಕ್ಕು ತೋರದೆ ಅತ್ಯಂತ ಮೂಢರಾಗಿದ್ದ ಆ ರಾಕ್ಷಸ ಸೈನಿಕರು ಬಾರಿ ಬಾರಿಗೂ ಹಿಂದಕ್ಕೆ ನೋಡುತ್ತಾ ಭಯದಿಂದಲೇ ಲಂಕಾಪಟ್ಟಣಕ್ಕೆ ತೆರಳಿದರು. ರಾಕ್ಷಸರು ಪರಾಜಿತರಾಗಿ ಲಂಕೆಯನ್ನು ಸೇರಿದ ನಂತರ ಮಹಾಬಲರಾದ ವಾನರರೆಲ್ಲರೂ ಒಂದೆಡೆಯಲ್ಲಿ ಸೇರಿ ಹನುಮಂತನನ್ನು ಸತ್ಕರಿಸಿದರು. ಸತ್ವಸಂಪನ್ನನಾದ ಹನುಮಂತನು ಉತ್ಸಾಹಿಯಾಗಿ ಯಥಾಯೋಗ್ಯವಾಗಿ ಅನುಕೂಲಕ್ಕೆ ತಕ್ಕಂತೆ ಸಮಸ್ತ ವಾನರ ಸೈನಿಕರನ್ನು ಚೆನ್ನಾಗಿ ಆದರಿಸಿದನು. ವಿಜಯೋಲ್ಲಾಸದಿಂದ ಸುಶೋಭಿತರಾಗಿದ್ದ ವಾನರರು ಬಲವನ್ನೆಲ್ಲ ಬಿಟ್ಟು ಗಟ್ಟಿಯಾಗಿ ಗರ್ಜನೆ ಮಾಡಿದರು. ರಣರಂಗದಲ್ಲಿ ಬದುಕಿ ಉಳಿದಿದ್ದ ರಾಕ್ಷಸರನ್ನು ಎಳೆದಾಡಲು ಪ್ರಾರಂಭಿಸಿದರು. ಮಹಾವಿಷ್ಣುವು ಶತ್ರುನಾಶಕನಾದ ಮಹಾಬಲಿಷ್ಠನಾದ ಭಯಂಕರನಾದ ಮಹಾಸುರನನ್ನು ಯುದ್ಧದಲ್ಲಿ ಸಂಹರಿಸಿ ಜಯಲಕ್ಷ್ಮಿಯನ್ನು ವರಿಸಿದಂತೆ ಮಹಾಕಪಿಯಾದ ಹನುಮಂತನು ರಾಕ್ಷಸರೊಡನೆ ಯುದ್ಧ ಮಾಡಿ ಅವರೆಲ್ಲರನ್ನೂ ಸಂಹರಿಸಿ ವೀರೋಚಿತವಾದ ತೇಜಸ್ಸನ್ನು ಹೊಂದಿದನು. ಆ ಸಮಯದಲ್ಲಿ ದೇವತೆಗಳು, ಮಹಾಬಲಿಷ್ಠರಾದ ರಾಮ ಲಕ್ಷ್ಮಣರು, ಸುಗ್ರೀವನೇ ಮೊದಲಾದ ವಾನರರು, ಮಹಾಬಲನಾದ ವಿಭೀಷಣ ಇವರೆಲ್ಲರೂ ಯಥೋಚಿತವಾಗಿ ಮಾರುತಿಯನ್ನು ಸತ್ಕರಿಸಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 56ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.